ನರ್ವಸ್ ಅಂತ ಒಂದು ಪದ ಯೂಸ್ ಮಾಡಿದ್ರಿ. ಯೂಶಲಿ ಏನಾಗುತ್ತೆ ಅಂದರೆ ಸ್ಟ್ರೆಸ್ ತುಂಬ ಬಂದ್ಬಿಡತ್ತೆ ತಲೆ ಮೇಲೆ. ಆಮೇಲೆ ಇಡೀ ದೇಶದ ನಿರೀಕ್ಷೆ ನಿಮ್ಮ ಮೇಲೆ ಇದೆ ಅಂದಾಗ ಈಗ ಆಲ್ರೆಡಿ ನಿಮ್ಗೆ ಆ ಟೆನ್ಷನ್ ಶುರು ಆಗಿರುತ್ತೆ. ವಾಟ್ ಇಫ್ ಅನ್ನೋದು ಬರ್ತಾ ಇರುತ್ತೆ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೇಗೆ ನಿಮ್ಮದು? ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂದರೆ ಐ ಥಿಂಕ್ ಅಟ್ ಒನ್ ಪಾಯಿಂಟ್ ಯು ಕಾಂಟ್ ಹೆಲ್ಪ್ ಇಟ್. ಯಾಕಂದರೆ ವೆರಿ ಇಲ್ಲಾಜಿಕಲ್ ಥಾಟ್ಸ್ ಬರುತ್ತೆ. ಐ ರಿಮೆಂಬರ್ ಈ ಪ್ಯಾಜೆಂಟಲ್ಲಿ ನನ್ನ ಥಾಟ್ಸ್ ಬರ್ತಾ ಇತ್ತು, ನಾನು ಬಿದ್ದರೆ ಇಷ್ಟು ಉದ್ದಕ್ಕೆ ಹೀಲ್ಸ್ ಆಗ್ತಾ ಇದ್ದೀನಿ, ಏನೋ ಇಂಚ್ 5 ಇತ್ತಾ? ಹಾಂ, ಓಕೆ, 5 inch ಆ್ಯಂಡ್ ಇಟ್ಸ್ ಸ್ಟಿಲೆಟೋಸ್. ಸೊ ಕಡ್ಡಿ ಥರ ಇರುತ್ತೆ. ಆ್ಯಂಡ್ ಸೊ ಆಲ್ ದೀಸ್ ವೆರಿ ಇರ್ರಾಷನಲ್ ಥಾಟ್ಸ್ ಬರುತ್ತೆ. I think it's inevitable. But again, I think to develop that sense of calm, my method is always to listen to a music. ಮತ್ತೆ ನಾನು ಐಸನ್ನು ಕ್ಲೋಸ್ ಮಾಡಿ ಐ ಮೆಡಿಟೇಟ್ ಇನ್ ಅ ಸರ್ಟನ್ ವೇ, ಇನ್ ದ ಸೆನ್ಸ್ ದಟ್ ಐ ಕ್ಲೋಸ್ ಮೈ ಐಸ್. ಅದಾದ ತಕ್ಷಣ ಐ ಥಿಂಕ್ ಆಫ್ ದ ಮೂಮೆಂಟ್ ಇನ್ ಮೈ ಲೈಫ್ ವೇರ್ ಐ ಫೆಲ್ಟ್ ದ ಮೋಸ್ಟ್ ಕಾನ್ಫಿಡೆಂಟ್ ಆರ್ ದ ಮೋಸ್ಟ್ ಹ್ಯಾಪಿಯೆಸ್ಟ್. ಆ ಹ್ಯಾಪಿ ಮೆಮರಿಯನ್ನು ವಿಜುವಲೈಸ್ ಮಾಡ್ತೀನಿ, ಲೈಕ್ ಐ ಆಮ್ ಆಲ್ರೆಡಿ ದೇರ್ ಅಂತ. Then I create a circle around me, and then what I do is I step inside that circle in that version of me, and then I feel all of that feeling, and then tell myself I'm stepping out, and now I'm going to exude the same confidence or the same happiness I felt. So this is a very good method that I've picked up during my training as well. And we also had a happiness coach. Happiness coach? ಹೌದು. ಸೊ ದೇ ಟೀಚ್ ಯು ಹೌ ಟು ಬಿ ಹ್ಯಾಪಿ, ಹೌ ಟು ಡಿರೆಕ್ಟ್ ಯುವರ್ ಫೀಲಿಂಗ್ಸ್. ಯಾಕಂದರೆ ತುಂಬ ಆ್ಯಂಗರ್, ಫ್ರಸ್ಟ್ರೇಷನ್, ಲಾಟ್ಸ್ ಆಫ್ ಥಿಂಗ್ಸ್. ಸೊ ವಿ ಹ್ಯಾಡ್ ವೆರಿ ಇಂಟ್ರೆಸ್ಟಿಂಗ್ ಎಕ್ಸಸೈಸ್. ಲೈಕ್ ಇಫ್ ಯು ಆರ್ ಆ್ಯಂಗ್ರಿ ಟುವರ್ಡ್ಸ್ ಸಂಬಡಿ, ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಇಸ್ ದ್ಯಾಟ್ ವಾಟ್ ಯು ಕ್ಯಾನ್ ಡೂ ಇಸ್ ಯು ಕ್ಯಾನ್ ಟೇಕ್ ಸಮ್ ಹ್ಯಾಂಡ್ ಕ್ರೀಮ್ ಆರ್ ಲೋಷನ್ ಆರ್ ವಾಟ್ ಎವರ್, ಆ್ಯಂಡ್ ದೆನ್ ಯು ಕ್ಯಾನ್ ಡೂ ದಿಸ್. ಕ್ರೀಮ್ ಹಾಕ್ಕೊಂಡು ಹೀಗೆ ಮಾಡಿ, ಎಲ್ಲ ಸಿಟ್ಟೆಲ್ಲ ಇದನ್ನು ಚಾನಲ್ ಮಾಡಿ ಹಿಂಗೆ ಮಾಡಬೇಕು. ಆ್ಯಂಡ್ ದೆನ್ ಆಫ್ಟರ್ ಸಮ್ ಟೈಮ್ ಯು ವಿಲ್ ಫೀಲ್ ದಟ್ ಲೈಟ್ನೆಸ್. ಆ್ಯಂಡ್ ದೆನ್ ಸಮ್ಟೈಮ್ಸ್ ವೆನ್ ಯು ಫೀಲ್ ನರ್ವಸ್ ಆರ್ ಸ್ಕೇರ್ಡ್ ಆರ್ ವಾಟ್ ಎವರ್, ಇಟ್ಸ್ ಆಲ್ವೇಸ್ ಗುಡ್ ಟು ಸ್ಮೆಲ್ ಸಮಥಿಂಗ್ ದಟ್ ಇಸ್ ಕಾಮಿಂಗ್. ನಮ್ಮ ಎಸೆನ್ಷಿಯಲ್ ಆಯಿಲ್ಸ್ ಇರುತ್ತೆ, ಯೂಕಲಿಪ್ಟಸ್ ಆಯಿಲ್, ಪರ್ಫ್ಯೂಮ್ಸ್ ಆಲ್ಸೋ. ಇಫ್ ಇಟ್ ಈಸ್ ಅ ಪರ್ಫ್ಯೂಮ್ ದಟ್ ಯು ವೋನ್ ಫಾರ್ ಅ ಹ್ಯಾಪಿ ಮೆಮರಿ, ನಿಮ್ಮ ಬರ್ಡೇ ದಿನ ಹಾಕಿದ ಪರ್ಫ್ಯೂಮ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್, that also completely helps your nervous system calm down. So ಈ ಥರ ಚಿಕ್ಕ ಹ್ಯಾಕ್ಸನ್ನು ಕಲ್ತಿದ್ದೀವಿ. ಸೊ ಮಿಸ್ ಇಂಡಿಯಾ ವರ್ಲ್ಡಿಂದ ನಾವು 2 ಹ್ಯಾಕ್ಸ್ ಕಲ್ತ್ಕೊಂಡ್ವಿ. ಡೆಫಿನೆಟ್ಲಿ ಯು ಕ್ಯಾನ್ ಟ್ರೈ ಇಟ್ ಯುವರ್ ಸೆಲ್ಫ್. ಡೆಫಿನೆಟ್ಲಿ ನಾನು ಟ್ರೈ ಮಾಡ್ತೀನಿ, ನಮ್ಮ ವೀಕ್ಷಕರಿಗೂ ಟ್ರೈ ಮಾಡ್ತಾರೆ. ಆದರೆ ಇನ್ನೊಂದು ನಿಮ್ಮ ಹತ್ರ ಕೇಳಲೇಬೇಕು. ಮಿಸ್ ಇಂಡಿಯಾ ವರ್ಲ್ಡ್ ಡಯಟ್ ಹೆಂಗಿರುತ್ತೆ? ಇಡೀ ದಿನದಲ್ಲಿ ಏನು ತಿಂತೀರಿ ನೀವು? ಸೊ ನಾನು ವೇಟ್ ಲಾಸ್ ಮಾಡುವಾಗ ಐ ವಾಸ್ ವೆರಿ ಡಿಲಿಜೆಂಟ್ ನನ್ನ ಡಯಟಲ್ಲಿ. ಮೋಸ್ಟ್ಲಿ ಹೈ ಪ್ರೋಟೀನ್, ತುಂಬ ವೇಟ್ ಲಿಫ್ಟಿಂಗ್ ಮಾಡ್ತಾಯಿದ್ದೆ. ಲೋ ಕ್ಯಾಲರೀಸ್, ಮೀಡಿಯಮ್ ಕ್ಯಾಲರೀಸ್, ನಾಟ್ ಲೈಕ್ ವೆರಿ ಲೋ, ಬಿಕಾಸ್ ಅದು ಮೇಂಟೆನೆನ್ಸ್ಗೆ ತುಂಬ ಡಿಫಿಕಲ್ಟ್ ಆಗುತ್ತೆ. ಸೊ ಕ್ಯಾಲರಿಫಿಕ್ ಡೆಫಿಸಿಟ್ ಇರಬೇಕು. ಅದರಲ್ಲಿ ಈದರ್ ಯು ಕ್ಯಾನ್ ಈಟ್ ವೆರಿ ಲಿಟಲ್ ಆರ್ ಯು ಕ್ಯಾನ್ ಮೂವ್ ಮೋರ್ ಬಟ್ ಈಟ್ ಇನಫ್. ಸೊ ಐ ಚೋಸ್ ದ ಅದರ್ ಒನ್. ಯಾಕಂದರೆ ಫುಡ್ ಅಂದರೆ ನನ್ನ ಪ್ರೀತಿ. ರೈಸ್ ಇಷ್ಟನಾ? ಹೌದು. ದೊನ್ನೆ ಬಿರಿಯಾನಿ ಅಂದರೆ ನನ್ನ ಫೇವ್ರೆಟ್. ಆ್ಯಕ್ಚುಲಿ ಇಟ್ಸ್ ಬಿನ್ 2 days that I've been eating only ದೊನ್ನೆ ಬಿರಿಯಾನಿ. ಓಹೋ. Or the equivalent of it I was having in Mumbai as well. So I can't let go of that. But ಅದನ್ನು ಪೋರ್ಷನ್ ಕಂಟ್ರೋಲ್ ಮಾಡಿ ತಿಂತೀನಿ. ಮತ್ತು ಇನ್ಕ್ಲೈನ್ ವಾಕ್ ಮಾಡ್ತಿದ್ದೆ ತುಂಬ. ಇನ್ಕ್ಲೈನಲ್ಲಿ ವಾಕಿಂಗ್ ಮಾಡೋದು, ನಾರ್ಮಲ್ ವಾಕಿಂಗ್ ಮಾಡೋದು. ಸೊ ಇಫ್ ಯು ಡೂ ವೆರಿ ಸಿಂಪಲ್ ಥಿಂಗ್ಸ್ ಬಟ್ ಕನ್ಸಿಸ್ಟೆನ್ಸಿ ಇಸ್ ಇಂಪಾರ್ಟೆಂಟ್. ಆ ಕನ್ಸಿಸ್ಟೆನ್ಸಿಯಿಂದ ಮಾಡಿದರೆ ರಿಸಲ್ಟ್ಸ್ ತೋರುತ್ತೆ ಫಾರ್ ಶೋರ್. ಬಟ್ ಮೈ ಮೋಟೋ ಇಸ್, ನೀವು ನಿಮ್ಮ ಸೇರಿದ ಐಟಮನ್ನು ಗಿವ್ ಅಪ್ ಮಾಡಬೇಡಿ. ಸ್ವಲ್ಪ ತಿನ್ನಿ, ಮತ್ತು ಸ್ವಲ್ಪ ಮೂವ್ಮೆಂಟ್ ಜಾಸ್ತಿ ಮಾಡಿ. ಇಫ್ ದಟ್ ಡೇ ಯು ಈಟನ್ 1 ಗುಲಾಬ್ ಜಾಮೂನ್, ಜಿಲೇಬಿ ತಿಂದಿದ್ದೀರಾ, ದೆನ್ ಸ್ವಲ್ಪ 1 hour ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮಾತಾಡ್ತಾ ಫೋನಲ್ಲಿ ವಾಕಿಂಗಿಗೆ ಹೋಗ್ಬಿಡಿ ಅಷ್ಟೇ. ಓಕೆ, 10 ತಿಂದರೆ ಏನು ಮಾಡೋದು? ಜಸ್ಟ್ ಕಿಡಿಂಗ್. ಓಕೆ, ಸೊ ವೆರಿ ಕ್ವಿಕ್ ಆಗಿ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಹೆಂಗಿರುತ್ತೆ ನಿಮ್ಮದು? ನೀವು ರೆಡಿ ಆಗ್ತಿದ್ದೀರಿ, ನೋ ಚೀಟ್ ಮೀಲ್ ಅನ್ನೋದಾದರೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಹೇಗಿರುತ್ತೆ? ಓಕೆ, ಸೊ ಬ್ರೇಕ್ಫಾಸ್ಟ್ ಮೋಸ್ಟ್ಲಿ ಸೇವರಿನೇ ತಿಂತೀನಿ. ಎಗ್ಸ್, ಸೊ ಇದರ್ ಸ್ಕ್ರ್ಯಾಂಬಲ್ಡ್ ಎಗ್ಸ್ or hard boiled egg is also fine. ಅದ್ರ ಜೊತೆಗೆ ಐ ಲವ್ ಫ್ರೂಟ್ಸ್. ಸೊ ನಾನು ಸೇರಿದಷ್ಟೇ ಫ್ರೂಟ್ಸ್, ಸಮ್ ಬನಾನಾಸ್ ಸಮಥಿಂಗ್, ಆ್ಯಂಡ್ ಸಮ್ ಓಟ್ಸ್ ಆ್ಯಂಡ್ ಯೋಗರ್ಟ್ ಆಲ್ಟರ್ನೇಟಿವ್ಲಿ. ಒಂದಿನ ಇದು ಒಂದಿನ. ಹಾಂ, ಚಿಯಾ ಸೀಡ್ಸ್, ನಂಗೆ ಚಿಯಾ ಸೀಡ್ಸ್ ತುಂಬ ಇಷ್ಟ. ಸೊ
ಓವರ್ನೈಟ್ ಚಿಯಾ ಪುಡಿಂಗನ್ನು ಮಾಡಿ ಅದಾದಮೇಲೆ ಮ್ಯಾಂಗೋ ಇಲ್ಲಾಂದರೆ ಸೀಸನ್ ಪ್ರಕಾರ ನಿಮ್ಗೆ ಯಾವುದೋ ಫೇವ್ರೆಟ್ ಫ್ರೂಟ್ ಇದೆ ಅದನ್ನು ಹಾಕಿ ಯು ಕ್ಯಾನ್ ಹ್ಯಾವ್ ಇಟ್ ಇನ್ ದ ಮಾರ್ನಿಂಗ್. ಮತ್ತು ಲಂಚ್ ಮಾಡುವಾಗ ಐ ಥಿಂಕ್ ಹಾಫ್ ಆನ್ ಅವರ್ ಮುಂಚೆ ಐ ಹ್ಯಾವ್ ಸಮ್ ಆ್ಯಪಲ್ ಸೈಡರ್ ವಿನೆಗರ್ ವಿತ್ ವಾಟರ್. ಅದನ್ನು ಡೈಲ್ಯೂಟ್ ಮಾಡಿ 1 ಟೇಬಲ್ ಸ್ಪೂನ್ ನಾನು ಕುಡಿತೀನಿ, ಯಾಕಂದರೆ ಇಟ್ ಹೆಲ್ಪ್ಸ್ ಯು ವಿತ್ ಯುವರ್ ಇನ್ಸುಲಿನ್ ಸ್ಪೈಕ್. ಬಟ್ ಅಗೇನ್ ದಿಸ್ ಇಸ್ ನಾಟ್ ಅ ಒನ್ ಸೈಜ್ ಫಿಟ್ ಆಲ್ ಟೈಪ್ ಆಫ್ ಸೊಲ್ಯೂಷನ್. ನಿಮ್ಮದು ಬ್ಲಡ್ ಶುಗರ್, ನಿಮ್ದು ಹಾರ್ಮೋನಲ್ ಪ್ಯಾನಲ್, ನಿಮ್ದು ಏಜು, ಹಾರ್ಮೋನ್ಸ್, ನಿಮ್ಮ ಜೆಂಡರ್, ಎವ್ರಿಥಿಂಗ್ ಮ್ಯಾಟರ್ಸ್ ಇನ್ ದಿಸ್. ಸೊ ಕಾಷನಿಂದ ಪ್ಲೀಸ್ ಡೋಂಟ್ ಲಿಸನ್ ಟು ಎವ್ರಿಥಿಂಗ್ ಐ ಆಮ್ ಸೇಯಿಂಗ್. ಇದು ನಾನು ಮಾಡಿದ್ದು ನನ್ನ ಏಜ್ ಗ್ರೂಪ್, ನನ್ನ ಕ್ಯಾಟಗರಿಲಿ ಇದ್ರೆ ಅವ್ರ ಬಾಡಿಗೆ ಆಗಿರೋದು. ಹಾಂ, ಸೊ ಯು ಕ್ಯಾನ್ ಫಾಲೋ, ಬಟ್ ಯು ಕಾಂಟ್ ಎಕ್ಸ್ಪೆಕ್ಟ್ ಅ 60-year-old ಟು ಡೂ ದ ಸೇಮ್ ಥಿಂಗ್. ಓಕೆ. ಸೊ ಫಾರ್ ಲಂಚ್ ಅಗೇನ್ ಮೀನ್ ಅಂದರೆ ತುಂಬ ಇಷ್ಟ ನನಗೆ. ಸೊ ಮೋಸ್ಟ್ಲಿ ಸಮ್ ವೆರಿ ಹೆವಿ ಫಿಶ್ ಆರ್ ಚಿಕನ್, ಲಾಟ್ಸ್ ಆಫ್ ಚಿಕನ್. ಐ ಬಿಕೇಮ್ ಅ ಪ್ರಾಪರ್ ಚಿಕಿಟೇರಿಯನ್ ಆಲ್ಸೋ, ಇಫ್ ಯು ಕ್ಯಾನ್ ಸೇ. ಸೊ ಲಾಟ್ಸ್ ಆಫ್ ಚಿಕನ್ ಬಿಕಾಸ್ ಆಫ್ ಪ್ರೋಟೀನ್. ಆ್ಯಂಡ್ ಅಲ್ಲಿ ರೈಸ್ ತುಂಬ ಕಡಿಮೆನೇ ನಾನು ತಿನ್ನೋದು. ಆ್ಯಂಡ್ ವಿತ್ ದ್ಯಾಟ್ ಫಸ್ಟ್ ವಾಟ್ ಐ ಯೂಸ್ ಟು ಡೂ ಇಸ್ ಆರ್ಡರಲ್ಲಿ ತಿನ್ನೋದು. ಏನಂದರೆ ಫಸ್ಟ್ ಸ್ಯಾಲಡ್, ನಿಮ್ಮ ಕ್ಯೂಕಂಬರ್, ಆಲ್ಮೋಸ್ಟ್ 1 ಕ್ಯೂಕಂಬರ್ 2 ಟೊಮೆಟೋಸ್ ಕಟ್ ಮಾಡಿ ಸ್ಯಾಲಡ್ ಥರ ಮಾಡಿ ತಿನ್ನೋದು. ಫಸ್ಟ್ ಸ್ಯಾಲಡ್, ದೆನ್ ಆಫ್ಟರ್ ದ್ಯಾಟ್ ನಂದು ಪ್ರೋಟೀನ್, ದೆನ್ ಆಫ್ಟರ್ ದ್ಯಾಟ್ ಕಾರ್ಬ್ಸ್, ದೆನ್ ಲಾಸ್ಟಲ್ಲಿ ಸ್ವೀಟ್ಸ್ ಇಫ್ ಯು ವಾಂಟ್ ಎನಿಥಿಂಗ್. ಸ್ವೀಟ್ ಟೂತ್ ಇದೆಯಾ ನಿಮಗೆ? ತುಂಬ. ಸೊ ಪ್ರಾಪರ್ ಫುಡಿ ಇದ್ದೀರಿ ನೀವು? ಪ್ರಾಪರ್ ಫುಡಿ ಅಂದರೆ ಸ್ಪೈಸಿ ಆ್ಯಂಡ್ ಸ್ವೀಟ್ ಫುಡ್ ಎಕ್ಸ್ಟ್ರೀಮ್ಸ್ ನಂಗೆ ಸೇರುತ್ತೆ ತುಂಬ. ಸೊ ಸ್ವೀಟ್ ತಿಂದಾದ್ಮೇಲೆ ಖಾರ ತಿನ್ನಬೇಕು, ಖಾರ ತಿಂದಾದ್ಮೇಲೆ ಸ್ವೀಟ್ ಓ ಮೈ ಗಾಡ್, ಅದು ಸ್ಪೈರಲ್ ಆಗಿ ನನ್ನ ಲೈಫ್ ಸ್ಟೈಲ್ ಎಷ್ಟು ಕೆಟ್ಟದಾಗಿತ್ತಂದರೆ ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇಷ್ಟು ಅದರಿಂದನೇ ನಂದೆಲ್ಲ ವೇಟ್ ಗೇನ್ ಆಗಿತ್ತು. ಐ ಆಮ್ ಇನ್ ದ ಸೇಮ್ ಲೈನ್, ಸೇಮ್ ಕ್ಯೂ. ಬಟ್ ಲಕಿಲಿ ಐ ಕಂಟ್ರೋಲ್ ದ್ಯಾಟ್. ಸೊ ಡಿನ್ನರ್ ಆದ ತಕ್ಷಣ, ಲಂಚ್ ಆದ ತಕ್ಷಣ ಯು ಕ್ಯಾನ್ ಹ್ಯಾವ್ ಎ ಲಿಟಲ್ ಬಿಟ್ ಆಫ್ ಸ್ವೀಟ್, ಅದು ಪರವಾಗಿಲ್ಲ. ದೆನ್ ಪೋಸ್ಟ್ ದ್ಯಾಟ್ ಯು ಕ್ಯಾನ್ ಹ್ಯಾವ್ ಮಿಡ್ ಡೇ ಸ್ನ್ಯಾಕ್ ಆರ್ ಸಮಥಿಂಗ್, ಡ್ರೈ ಫ್ರೂಟ್ಸ್ ಇರಲಿ. ಐ ಯೂಸ್ ಟು ಸ್ಟಿಕ್ ಟು ವಾಲ್ನಟ್ಸ್, ರೇಸಿನ್, ಆಮಂಡ್ಸ್, ವಾಟ್ ಎವರ್ ಯು ಲೈಕ್. ಆರ್ ಯು ಕ್ಯಾನ್ ಹ್ಯಾವ್ ಅ ಫ್ರೂಟ್ ಇಫ್ ಯು ಹ್ಯಾವ್ ದಟ್ ಶುಗರ್ ಕ್ರೇವಿಂಗ್. ನಿಮ್ಮ ಫ್ರೂಟಿಂದನೂ ನೀವು ಕಂಟ್ರೋಲ್ ಮಾಡ್ಬೋದು. ಸೊ ಅದಾದ ತಕ್ಷಣ ಡಿನ್ನರ್ ಇಸ್ ಸಮಥಿಂಗ್ ದಟ್ ಐ ಕೀಪ್ ಸೂಪರ್ ಲೈಟ್. ಡಿನ್ನರಲ್ಲಿ ಮೋಸ್ಟ್ಲಿ ಯಾವ ಥರ ಸೂಪ್ ಐಟಮ್ ಮಾಡ್ತೀನಿ, ಚಿಕನ್ ಸೂಪ್. ಸೊ ಚಿಕನ್ ಆಲ್ಸೋ ವಿಲ್ ಬಿ ದೇರ್, ಆ್ಯಂಡ್ ಸ್ವಲ್ಪ ಸ್ಯಾಲಡ್ ಮತ್ತೆ ಆವಾಗಲೂ. ಸೊ ವೆರಿ ಲೈಟ್. ಎಷ್ಟೊತ್ತಿಗೆ ಮುಗಿಸ್ತೀರಿ? ಸೊ ಬ್ರೇಕ್ಫಾಸ್ಟ್ ಇಸ್ ಹೆವಿ. ಎಷ್ಟೊತ್ತಿಗೆ? ಆಲ್ಮೋಸ್ಟ್ 7 o'clock. ಮಾರ್ನಿಂಗ್ 7 o'clock. 7 o'clock dinner. Sorry, you want me to tell you breakfast? Okay. So I used to start late because I did intermittent fasting. Okay. So I used to do around like 11 o'clock. 11 o'clock breakfast. Breakfast. Lunch around 2 o'clock. 2 o'clock. And then in between snacks 4-5 o'clock, whatever, it's up to you. 7-7:30 or maximum 8 ಅನ್ನ ಹಿಟ್ ಮಾಡಿ ನಾನು ಡಿನ್ನರ್ ಮುಗಿಸೋದು. ಎಸ್. ಓಹ್ ಲವ್ಲಿ. ಓಕೆ, ಫೈನಲಿ ಕಾರ್ಯಕ್ರಮದ ಅಂತಿಮ ಭಾಗಕ್ಕೆ 2 ಕ್ವೆಶನ್ಸ್ ಜೊತೆಗೆ ಮುಗಿಸ್ತಿದ್ದೀನಿ. ಓಕೆ. ಪೊಲಿಟಿಕಲ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಮುಂದೊಂದು ದಿನ ನಾನು ಶಾಸಕಿ ಆಗಬೇಕು, ಮಿನಿಸ್ಟರ್ ಆಗಬೇಕು, CM ಆಗಬೇಕು, ಈ ರೀತಿ ಆಸೆಗಳಿಲ್ವಾ ಸಾಧ್ವಿ ಅವರಿಗೆ? ನೀವು ಈ ಥರ ಎಲ್ಲ ಹೇಳಿದರೆ ನನ್ನ ಪಪ್ಪ ಮತ್ತೆ ಖುಷಿ ಪಡ್ತಾರೆ. ಪ್ಲೀಸ್ ಡೋಂಟ್ ಫೀಡ್ ಹಿಮ್ ಆಲ್ ದಿಸ್. ಬೇಸಿಕ್ಲಿ ನಾನು ಹೇಳ್ತಾ ಇದ್ದೆ ನಿಮಗೆ ಯಾವಾಗಲೂ. ಸೊ ವಿ ಆಲ್ವೇಸ್ ಡಿಬೇಟ್ ಆನ್ ದ್ಯಾಟ್. ಅಂದರೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋಕ್ಕೆ ಪೊಲಿಟಿಕ್ಸಲ್ಲೇ ಇರಬೇಕಂತ ಆ ಥರ ಏನೋ ಗಿವನ್ ಇಲ್ಲ ಅಂತ. ಸೊ ಆ ಡಿಬೇಟನ್ನು ನಾವು ಇನ್ನೂ ನಡೆಸ್ತಾ ಇದ್ದೀವಿ. ಆಲ್ವೇಸ್ ಡಿನ್ನರ್ ಟೇಬಲಲ್ಲಿ ಅದೇ ಕಾನ್ವರ್ಸೇಷನ್ ಇರುತ್ತೆ, ನಂದು ನನ್ನ ಡ್ಯಾಡಿದು. ಬಟ್ ಇವಾಗ ಐ ಥಿಂಕ್ ಐ ಆಮ್ ಮೋರ್ ಫೋಕಸ್ಡ್ ಆನ್ ವರ್ಲ್ಡ್ ಫಾರ್ ದಿಸ್ ಇಯರ್. ಆ್ಯಂಡ್ ಪೋಸ್ಟ್ ದ್ಯಾಟ್ ನಂದೇನೋ ನನ್ನ ಬಿಸ್ನೆಸ್ಸು ಮತ್ತು ನಂದು ಕರಿಯರ್ ಇನ್ ದ ಸಿಲ್ವರ್ ಸ್ಕ್ರೀನ್ ಮೇ ಬಿ if it happens. ಇಷ್ಟ ಇದೆ ಹೀರೋಯಿನ್ ಆಗೋದು. if it happens, why not? ಹಂಗೆ ಐ ಆಮ್ ಓಪನ್ ಟು ಇಟ್. ಯಾಕಂದರೆ ಈ ಇಂಡಸ್ಟ್ರಿಯಲ್ಲಿ 1.5 years ಇಂದ ಇದ್ದೀನಿ. ಸೊ ಆಬ್ವಿಯಸ್ಲಿ ಅದಿರುತ್ತೆ ಒಂದು ಲೈಫಲ್ಲಿ ಒಂದು ಚೆಕ್ ಲಿಸ್ಟ್ ಅಂತ. ಸೊ ಇಫ್ ದ್ಯಾಟ್ ಹ್ಯಾಪನ್ಸ್ ದೆನ್ ವೈ ನಾಟ್. ಸೊ ಬಟ್ ಪಾಲಿಟಿಕ್ಸ್ ಇಸ್ ಸ್ಟಿಲ್ ಫಾರ್ ಫೆಚ್ಡ್. ಬಟ್ ತಳ ಹಾಕೋಗಿಲ್ಲ, ನೋಡಬೇಕು. ವಿ ಶುಡ್ ಸಿ ಹೌ ಥಿಂಗ್ಸ್ ಗೋ. ಓಕೆ. ಸೊ ಇವಾಗ ಬಾಲಿವುಡ್ಡಲ್ಲಿ ಆ್ಯಕ್ಟರ್ಸ್ ಯಾರು ತುಂಬ ಫೇವ್ರೆಟು? ಇವಾಗ ನನಗೆ ಇಫ್ ಎವ್ರಿಥಿಂಗ್ ಗೋಸ್ ವೆಲ್ ನಾನು ಇವ್ರ ಜೊತೆ ಆ್ಯಕ್ಟಿಂಗ್ ಮಾಡಬೇಕು ಅಂತ ಯಾರ ಬಗ್ಗೆ ಅನಿಸುತ್ತೆ? ಡೆಫಿನೆಟ್ಲಿ ಒಂದು ಇಸ್ ಡೆಫಿನೆಟ್ಲಿ ಸಿದ್ಧಾರ್ಥ್ ಮಲ್ಹೋತ್ರಾ. ಆ್ಯಂಡ್ ಐ ಹ್ಯಾವ್ ಮೆನಿ ಫೇವ್ರೆಟ್ಸ್. ಐ ಹ್ಯಾವ್ ಬಿನ್ ಅ ಬಾಲಿವುಡ್ ಗೀಕ್. ಆಲ್ವೇಸ್ ನಾನು ಬಾಲಿವುಡ್ ಮೂವೀಸನ್ನು ನೋಡ್ತಾ ಇರಬೇಕು. ಯಾವುದೊಂದು ಮೂಡ್ ಇದ್ದರೆ, ಸ್ಯಾಡ್, ಗುಡ್, ಹ್ಯಾಪಿ,
ಮೂವೀಸನ್ನೇ ನೋಡ್ತಾ ಇದ್ದೆ. ಬಟ್ ಮೋರ್ ದೆನ್ ಆ್ಯಕ್ಟರ್ಸ್ ನನ್ನ ಮನಸ್ಸಲ್ಲಿ ಒಂದೇ ಇಷ್ಟ ಇದೆ ಏನಂದರೆ ಐ ವಾಂಟ್ ಟು ಮೀಟ್ ಕಟ್ರೀನಾ ಕೈಫ್. ಕಟ್ರೀನಾ ಕೈಫ್, ಶಿ ಹ್ಯಾಸ್ ಬಿನ್ ಮೈ ಐಡಲ್ ಫಾರ್ ಸೋ ಲಾಂಗ್. ಏನಂದರೆ ಯು ಕಾಂಟ್ ಎಕ್ಸ್ಪ್ಲೇನ್, ನಾನು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ ವೈ ಐ ಲವ್ ಹರ್ ಸೋ ಮಚ್. ಬಟ್ ಆಲ್ಸೋ ಹರ್ ಬರ್ತ್ಡೇ ಇಸ್ ಲೈಕ್ 1 day ಆಫ್ಟರ್ ಮೈ ಬರ್ತ್ಡೇ, 16 July 15 July. ಸೊ ಏನೋ ಕನೆಕ್ಷನ್ ಇದೆ ಅಂತ ಆ ಥರ ಐವ್ ಆಲ್ವೇಸ್ ಕನೆಕ್ಟೆಡ್ ವಿತ್ ಹರ್. ಸೊ ಅವ್ರ ಜೊತೆಗೆ ಏನೋ ಮೂವಿ ಏನೋ ಮಾಡ್ಲಿಕ್ಕೆ ಸಿಗಿದ್ರೆ ವಾವ್. ದಟ್ಸ್ ವಂಡರ್ಫುಲ್. ವಿ ವಿಶ್ ಯು ಆಲ್ ದಿ ಬೆಸ್ಟ್. ಆಮೇಲೆ ಕರ್ನಾಟಕ ಹೀರೋಗಳಲ್ಲಿ ಯಾರ ಜೊತೆ ನಟಿಸ್ಬೇಕು ಅಂತಿದೆ? ಯಶ್ ಅವ್ರ ಜೊತೆ. ಯಶ್ ಅವರು. ಲವ್ಲಿ. ಸೊ ವಿ ನೆವರ್ ನೋ, ಆದಷ್ಟು ಬೇಗ ಅಂತಹ ಅವಕಾಶ ಬರಲಿ. ಸೊ ಲೈಫಿನ, ನಾನು ಕಾರ್ಯಕ್ರಮದ ಅಂತಿಮದ ಭಾಗದಲ್ಲಿ ಎಲ್ಲ ಗೆಸ್ಟ್ನು ನಾನು ಕೇಳೋದು, ಲೈಫಿನ ಪಂಚಸೂತ್ರಗಳೇನು? 5 rules of life. One, for your happiness sake, ಯಾರೋ ಬೇರೆಯವರನ್ನು ನೋ ಮಾಡಬಾರ್ದು. ಓಕೆ. ಬಿ ಕಾನ್ಫಿಡೆಂಟ್, ಬಿಲೀವ್ ಇನ್ ಯೋರ್ ಸೆಲ್ಫ್. ಮತ್ತು ಡೋಂಟ್ ಫೊಗೆಟ್ ಯೋರ್ ರೂಟ್ಸ್. ನೀವು ಎಲ್ಲಿಂದ ನಿಮ್ಮ ಹಂಬಲ್ ಬಿಗಿನಿಂಗ್ ಎಲ್ಲಿಂದ ಆಗಿದೆ ಅದನ್ನು ಫೊಗೆಟ್ ಮಾಡಿಬಿಡಿ. ಆಲ್ವೇಸ್ ಗೋ ಬ್ಯಾಕ್ ಟು ಯೋರ್ ರೂಟ್ಸ್, ಸರ್ವ್ ದ ಪೀಪಲ್ who've supported you when you had nothing. ಮತ್ತು ಐ ಥಿಂಕ್ get over your self-doubts. Only you are the person who is between you and your dreams. So ಅದನ್ನು ನೀವು ವಿಕ್ಟ್ರಿ ಮಾಡಿದರೆ ಲೈಫಲ್ಲಿ ಏನೋ ಸಾಧಿಸ್ಬೋದು. ಆ್ಯಂಡ್ ಲಾಸ್ಟ್ಲಿ, be a good example to others. Lovely.